ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ರುದ್ರಮೂರ್ತಿ ಅವರಿದ್ದಾರೆ. ಸರ್, ನಾನು ಆಗಲೇ ಹೇಳ್ತಾ ಇದ್ದೆ, ಅಂದರೆ ಒಂದೊಂದು ಅಂತ ಇದು ಎಲ್ಲ ವರ್ಗದವ್ರಿಗೂ ಕೂಡ ಹೊಡ್ತಾ ಇದು. ದುಡ್ಡಿರೋರು ಈಗ ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು, ಯಾಕಂದ್ರೆ ದುಡ್ಡು ಅಂತ ತಿನ್ನೋಕ್ಕಾಗಲ್ಲ. ಸೊ ಈಗ ನಿಮ್ಮಗಳ ಪರಿಸ್ಥಿತಿ ಹೇಗಿದೆ? ನಿಮ್ಮಗಳ ಜೀವನ ಹೇಗೆ, ಏನು ಕಥೆ ಹೇಳಿ? 1ನೇ ತಾರೀಕಲ್ಲಿ 64 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು 80 ರೂಪಾಯಿ 90 ರೂಪಾಯಿ ತನಕ. ಯಾಕಂದ್ರೆ ಒಬ್ಬೊಬ್ರು ಒಂದು ರೇಟ್ ಆಗಿದೆ. ಇದು ಯಾರಂದ್ರೆ ಸರ್ಕಾರ ಹೇಳ್ಬೇಕು, ಎಷ್ಟು ರೇಟಿಗೆ ಮಾರಬೇಕು ಅವರು, ಎಷ್ಟಕ್ಕೆ ಅನ್ನೋದೇ ಗೊತ್ತಿಲ್ಲ. ಗೌರ್ಮೆಂಟ್ ಬಂಕ್ ಅಲ್ಲ, HP ಬಂಕಲ್ಲಿ ಮತ್ತೆ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಅಲ್ಲಿ ಒಂದು ರೇಟ್ ಇರುತ್ತೆ, 77 78 ಇಲ್ಲ 80 ರುಪೀಸ್. ಪ್ರೈವೇಟ್ ತುಂಬ ಇದೆ, ಅವರೆಲ್ಲ 80 ರೂಪಾಯಿ 90 ರೂಪಾಯಿ ತನಕನೂ ಮಾರ್ತಾ ಇದ್ದಾರೆ. ಬಟ್ ಇದನ್ನ ಈ ರೇಟ್ ಯಾರ ಹತ್ರ ಹೋಗಿ ನಾವು ಡಿಸ್ಕಸ್ ಮಾಡೋದು? ಸರ್ಕಾರ ಹೇಳುವಾಗ ಈ ರೇಟಿಗೆ ಮಾರಬೇಕು ಅಂತ, ಈ ಬಗ್ಗೆ ಯಾರು ಹೇಳೋರಿಲ್ಲ. ಮತ್ತೆ ನೀವು ಹೇಳೋದು ಇಷ್ಟು ತೊಂದರೆ ಆಗ್ತಿದೆ ಅಂತ. ತೊಂದರೆ ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ ನಮ್ಮ ಜನ. 2014ರಿಂದ 2020 ಕೊರೋನಾ ಬಂತು. ಕೊರೋನಾದಲ್ಲಿ 2-3 ತಿಂಗಳು ನಾವು ಲಾಕ್ಡೌನ್ ಅಂತ ಮನೆಯೊಳಗೆ ಉಳ್ಕೊಂಡ್ಬಿಟ್ವಿ. ಆಮೇಲೆ ನಮಗೆ ಬಿಸ್ನೆಸ್ ಶುರು ಆಗೋಕ್ಕೆ ಒಂದು 6 ತಿಂಗಳು 1 ವರ್ಷನೇ ಆಗೋಯ್ತು. ಬಟ್ ಎಲ್ಲ ನೋವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಧೈರ್ಯ ಇದೆ ನೋಡಿ. ಸಿಲಿಂಡ್ರ್ ಕ್ಯೂ ನಿಂತ್ಕೊತಾರೆ, ಪಾಪ ಎಕ್ಸಾಮ್ಗೆ ಹೋದ ಹುಡುಗ ಬಂದು. ಯಾಕಂದರೆ ಅವ್ನಿಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ, ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕಾದ್ರೆ ಸರ್ಕಾರಗಳು, ನಮ್ಮಲ್ಲಿ ಏನು ಸ್ಟಾಕ್ ಇದೆ, ಎಷ್ಟಿದೆ, ಅಥವಾ ಇದೆಯಾ ಇಲ್ವಾ, ಎಲ್ಲ ತರಿಸ್ಕೊಂಡೇ ಡಿಸ್ಟ್ರಿಬ್ಯೂಟ್ ಮಾಡಬೇಕಾ, ಏನು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರನೂ ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರನೂ ಹೇಳ್ತಾ ಇಲ್ಲ. ಅಲ್ಲ, ಜವಾಬ್ದಾರಿ ಅವ್ರದ್ದು, ನಾವು ಜನಸಾಮಾನ್ಯರು. ಹಾಗಾಗಿ ನಾನು ಹೇಳ್ತಲ್ಲ, ಎಕ್ಸಾಂಪಲ್ಲು ಆಟೋ ಪೆಟ್ರೋಲ್ ಇದು ಗ್ಯಾಸ್ ಬೆಲೆ ಏಕಾಏಕಿ 64ರಿಂದ 90 ರೂಪಾಯಿ ತನಕ ಮಾಡಿಬಿಟ್ರೆ ನಾವು ಹೆಂಗೆ ಓಡಿಸೋದು? ಜನರ ಹತ್ರ ದುಡ್ಡು ಕೇಳಿದ್ರೆ ಪಾಪ ಯಾರು ಜನನೂ ದುಡ್ಡು ಇಟ್ಕೊಂಡೇನು ಬಂದಿರಲ್ಲ, ಆಟೋ ಬೆಲೆ ಜಾಸ್ತಿ ಆಗಿದೆ ಕೊಟ್ಬಿಡಬೇಕು ಅಂತ. ಬಟ್ ಸೇಮ್ ಮೀಟ್ರಿಗೂ ಓಡಿಸೋಕ್ಕೂ ಕಷ್ಟ ಇದೆ. ಮತ್ತು ಓಡಿಸೋದ್ರಿಂದ ಬರೋ ದುಡ್ಡು ಪೂರ ಗ್ಯಾಸ್ಗೆ ಅಥವಾ ಅವನು ಮೇಂಟೆನೆನ್ಸ್ ಖರ್ಚಿಗೆ ಸರಿ ಹೋದರೆ ಮನೆಗೇನು ದುಡ್ಕೊಂಡು ಹೋಗೋದು? ಇದೆಲ್ಲ ಸಮಸ್ಯೆ ಇದೆ. ಇದರಲ್ಲಿ ಸರ್ಕಾರಗಳು ಸರಿಯಾದ ದರ, ಈಗ ಸಿಲಿಂಡ್ರು ನಿಮ್ಗೆ ಗೊತ್ತಿಲ್ಲ, ನಾನು ನಿನ್ನೆ ಒಂದು ವಿಚಾರ ತಿಳ್ಕೊಂಡೆ. ಸಿಲಿಂಡರ್ ಯಾರೋ ಮನೆಗೆ ತೊಗೊಂಡೆ ಅವ್ರು ಮಾರಾಟ ಮಾಡ್ತಾರೆ 3,000 4,000 ಮನೆಗೆ ಸಿಲಿಂಡರ್ ಅವ್ರು ಡಬಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ. ಒಂದೊಂದು ಸಿಲಿಂಡರ್ 2 ತಿಂಗಳು 3 ತಿಂಗಳು ಅವ್ರ ಮನೆಗೆ ಬರುತ್ತೆ, ಮಾರ್ಕೊಂಡು. ಅದೇ ಹೇಳಿದ್ದು, ಈ ಥರ ಬುದ್ಧಿವಂತಿಕೆ ತೋರಿಸ್ತಾರೆ ಇವರೆಲ್ಲ. ಹೆಂಗೆ ಮತ್ತೆ ಸರ್ಕಾರಕ್ಕೆ ಹೆಂಗೆ ಸಪೋರ್ಟ್ ಮಾಡೋದು? ಇವರೆಲ್ಲ ಅಲ್ಲೂ ಲಾಭ ಮಾಡಕ್ಕೆ ನೋಡ್ತಾರೆ. ಈ ಥರ ತೊಂದರೆ ಇದೆ, ಅಥವಾ ಸಾಕು ನಾವು ಇನ್ನೊಬ್ರು ಸಿಲಿಂಡರ್ ತೊಗೊಳ್ಳಿ ನಮಗೆ ಬೇಡ ಸಾಕು ಅಂತ ಇಲ್ಲ, ಅದನ್ನು ಮಾರಾಟ ಮಾಡ್ಕೊತ ಜನ ಇದ್ದಾರೆ. ಹಂಗಾಗಿ ಜನರೂ ಸಹಕಾರ ಕೊಡಬೇಕು, ಮತ್ತು ಸರ್ಕಾರನೂ ಹೇಳಬೇಕು ನಮ್ಮ ಹತ್ರ ಎಷ್ಟು ಹಾಕಿದೆ, ಏನಿದೆ, ಇಷ್ಟು ವರ್ಷ ಎಷ್ಟು ತಿಂಗಳು ಕೊಡೋಕ್ಕೆ ಸಾಧ್ಯ. ಮತ್ತು ಅಲ್ಲಿಂದ ಮೊನ್ನೆ ನಾವು ಟಿ ವಿಲೆಲ್ಲ ನೋಡಿದ್ವಿ, ನೀವೇ ತೋರಿಸುತ್ತೆ. ಯಾವುದೋ ಗುಜರಾತ್ ಬಂದರಿಗೆ ಒಂದು ಹಡಗು ಬಂತು, ಮಂಗಳೂರು ಬಂದರೆ ಎಷ್ಟು ಬಂತು, ಏನು ಬಂತು, ಯಾವ ಮಾಹಿತಿನೂ ಇಲ್ಲ. ಮಾಹಿತಿ ಇದೆ ಅಲ್ಲ, ಕರೆಕ್ಟ್, ಎಷ್ಟು ಬಂತು ಏನು ಬಂತು ಅನ್ನೋದ್ರ ಮಾಹಿತಿ ಇದೆ. ಬಟ್ ಅದು ಎಲ್ಲೆಲ್ಲಿಗೆ ಹಂಚಿಕೆ ಆಯ್ತು ಅನ್ನೋದ್ರ ಮಾಹಿತಿ ಅದೇನು ಗೊತ್ತಿಲ್ಲ ನಮಗೆ. ಅಲ್ಲ, ನಮಗೆ ಎಲ್ಲೆಲ್ಲಿಗೆ ಏನ್ ಹಂಚಿಕೆ ಆಯ್ತು ಅನ್ನೋದು ಬೇಡ. ಅಟ್ಲೀಸ್ಟ್ ನಮಗೆ ಕಾಳ ಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟ ಆಗದಿದ್ರೆ ಸಾಕು. ಬ್ಲಾಕ್ ಅಲ್ಲಿ ಮಾರಾಟ ಮಾಡೋದನ್ನ ತಡಿಬೇಕು ಸರ್ಕಾರಗಳು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ತಡಿಬೇಕು. ಮತ್ತೆ ಇನ್ನೊಂದೇನ, ಪಾಪ ಡೆಲಿವರಿ ಬಾಯ್ಸ್ ಅವ್ರು ಮಾರ್ಕೊಂತಾರೆ, ಅವ್ರನ್ನ ಹಿಡಿತೀವಿ ನಾವು ಜೈಲಿಗೆ ಅದೆಲ್ಲ ಹೇಳ್ತಾರೆ. ಬಟ್ ಕಾಳ ಸಂತೆಗೆ ಯಾರು ಪ್ರೇರಣೆ ಕೊಡ್ತಾರೆ, ಯಾರು ಮಾರಾಟ ಮಾಡೋ ಅಂಥವ್ರನ್ನ ಮುಲಾಜಿಲ್ದಲೆ ಆ ಬಿಲ್ ಯಾರಿಗಾಗಿರುತ್ತೆ ಅವ್ರಿಗೆ ಮಾತ್ರನೇ ತಲುಪಿಸುವಂಥ ವ್ಯವಸ್ಥೆ ಮಾಡಬೇಕು. ಅದ್ರಿಗೆ ಅಧಿಕಾರಿಗಳೆಲ್ಲ ಕಾಳಜಿ ವಹಿಸಬೇಕು. ಪುಷ್ಪ ಅವರೇ, ಒಬ್ಬ ಗೃಹಿಣಿಗೆ ಮನೆ ನಡೆಸೋದು ಬಹಳ ಕಷ್ಟ. ಯಾಕೆಂದರೆ ಮಕ್ಕಳನ್ನ ನೋಡಬೇಕು, ವಯಸ್ಸಾದಂಥ ತಂದೆ ತಾಯಿನೋ ಅತ್ತೆ ಮಾವನೋ ಎಲ್ಲರೂ ಇರ್ತಾರೆ. ಎಲ್ರಿಗೂ ಸಮಯಕ್ಕೆ ಸಂದರ್ಭ, ಶುಗರು BP ಪೇಷಂಟ್ಗಳಿರ್ತಾರೆ, ಸಮಯಕ್ಕೆ ಸಂದರ್ಭ ಅಡುಗೆ ಆಗಬೇಕು, ಮಕ್ಕಳು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ, ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲನೂ. ಹೇಗೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತಂದರೆ ಮನೆಯನ್ನು ನಿಭಾಯಿಸೋದು ಹೇಗೆ? ಒಂದಷ್ಟು ದಿನ ಇಂಡಕ್ಷನ್ ಸ್ಟವ್ ಯೂಸ್ ಮಾಡಬಹುದು, ಬಟ್ ಅದು ಎಲ್ಲಿವರೆಗೂ? ಬೇಸಿಗೆ ಕರೆಂಟ್ ಸರಿಯಾಗಿರೋದಿಲ್ಲ. ಸೊ ಹೇಗೆ ಅದು? ಇವಾಗ ಅಂತೂ ತುಂಬ ಯೋಚನೆ ಮಾಡೋ ಥರ ಆಗ್ಬಿಟ್ಟಿದೆ. ಹೆಂಗೆ ಇದು ನಾವು ಮುಂದೆ ಜೀವನ ಹೆಂಗೆ ಏನಾಗುತ್ತೆ ಅನ್ನೋದು ಬೇಕಾಗಿರೋದೇ ಈ ಸಿಲಿಂಡ್ರು. ಬೇರೆ ಅಕ್ಕಿ ಇರ್ಬೋದು, ಮನೆಯಲ್ಲಿ ಯಾವುದೇ ರೇಷನ್ನು ತರಕಾರಿ ಎಲ್ಲ ಇರ್ಬೋದು, ಅದನ್ನು ಮಾಡ್ಕೋಬೇಕು ಅಂದರೆ ನಮಗೆ ಸಿಲಿಂಡರ್ ಅವಶ್ಯಕತೆ ಇದೆ. ಇವಾಗ ಇದೇ ಈ ಥರ ಆದಾಗ ಏನು ಮಾಡಬೇಕು? ಸಡನ್ ಅಂತ ಜನಗಳಿಗೆ ಇದು ಈ ಅಭಾವ ಬಂದಿದ್ದು ಮುಂದೆ 1 ತಿಂಗಳು ಮುಂಚೆ ಯಾರು ಹೇಳಿರ್ಲಿಲ್ಲ, ಯಾವ ಸರ್ಕಾರನೂ ಹೇಳಿರಲಿಲ್ಲ, ಯಾವ ಸರ್ಕಾರಕ್ಕೂ ಗೊತ್ತಿರಲಿಲ್ಲ ಅಂತ. ಯುದ್ಧ ಇರ್ಬೋದು, ಯುದ್ಧದ ತೀವ್ರತೆ ಇಲ್ಲಿವರೆಗೂ ಹೋಗಬಹುದು ಅಂತ ಹೇಳಿ. ಆ ಥರ ಇರುವಾಗ ಈ ಗ್ಯಾಸ್ ಏಜೆನ್ಸಿ ಅವ್ರು ಏನು ಮಾಡಬೇಕಂದ್ರೆ, ಇವಾಗ ಸಡನ್ ಅಂತ ಮನೆಯಲ್ಲಿ ಇವಾಗ ಬುಕ್ ಮಾಡಿದ್ರೆ ಇನ್ನೊಂದು 2 ದಿನಕ್ಕೆ ಸಿಲಿಂಡರ್ ಬರುತ್ತೆ ಬಿಡು ಅನ್ನೋ ಧೈರ್ಯದಿಂದ ಎಲ್ಲರೂ ಇರ್ತಾರೆ. ಏಕಾಏಕಿ ಇವರು 25 ದಿನ ಬೇಕು ಸಿಲಿಂಡರ್ ಬುಕ್ ಮಾಡಿದ್ರೆ ನಿಮಗೆ ಸಿಲಿಂಡರ್ ಕೊಡೋದಕ್ಕೆ ಅಂದರೆ ಆ ಗೃಹಿಣಿ ಏನು ಮಾಡಬೇಕು? ಮನೆಯಲ್ಲಿ ಸ್ಟವ್ ಇರ್ಬೋದು, ಇಂಡಕ್ಷನ್ ಸ್ಟವ್ ಇಟ್ಕೊಂಡೇ ಇರಲ್ಲ ಕೆಲವರೆಲ್ಲ. ನಾನು ನಿಮ್ಗೊಂದು ಸಣ್ಣದಾಗಿ ಒಂದು ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತೀನಿ. 25 ದಿನಗಳವರೆಗೂ ಬುಕ್ಕಿಂಗ್ಗೆ ಸಮಯ ಕೊಟ್ಟಿರೋದು ಕೇಂದ್ರ ಸರ್ಕಾರ.
ಸರ್ಕಾರ ನಿಗದಿ ಮಾಡಿದೆ ಸಿಂಗಲ್ ಸಿಲಿಂಡರ್ ಅವ್ರಿಗೆ 25 ದಿನ, ಡಬಲ್ ಸಿಲಿಂಡರ್ ಅವ್ರಿಗೆ 35 ದಿನ ಅಂತ ಹೇಳಿ. ಆಕ್ಚುಲಿ ಹೇಳ ನಿಮ್ಗೆ, ಎಷ್ಟೋ ಬಹುತೇಕ ಗ್ಯಾಸ್ ಏಜೆನ್ಸಿಗಳಿಗೆ ಈ ಮಾಹಿತಿ ಸಿಕ್ಕಿರ್ಲಿಲ್ಲ. ಅವ್ರಗಳೇ ಶಾಕ್ ಅಲ್ಲಿದ್ರು, ಬಿಕಾಸ್ ಅವ್ರಿಗೆ ಗೊತ್ತಿರ್ಲಿಲ್ಲ ಏನಾಗ್ತಿದೆ, ನಮಗ್ ಸಪ್ಲೈ ಬರುತ್ತಾ ಬರಲ್ವಾ, ಡಿಸ್ಟ್ರಿಬ್ಯೂಷನ್ ಕೇಂದ್ರದಿಂದ ಆಗ್ಬೇಕಲ್ವಾ, ಸಪ್ಲೈ ಆಗುತ್ತಾ ಇಲ್ವಾ ಅನ್ನೋದ್ರ ಮಾಹಿತಿ ಅವ್ರಗಳಿಗೆ ಇರ್ಲಿಲ್ಲ. ಎಲ್ರಿಗೂ ಶಾಕ್. ಈವನ್ ನಾನು ಹೋಟೆಲ್ ಉದ್ಯಮದ ಬಗ್ಗೆ ಮಾತಾಡ್ಬೇಕು, ಪದ್ಮನಾಭಾಚಾರ್ಯ ಜೊತೆ ಮಾತಾಡ್ಬೇಕು ಅಂದ್ರೆ, ಹೋಟೆಲ್ ಅವ್ರಿಗೂ ಗೊತ್ತಿರ್ಲಿಲ್ಲ ಸಿಲಿಂಡರ್ ಇಂಥದ್ದೊಂದು ನಮ್ಗೊಂದು ಸಿಲಿಂಡರ್ ಸ್ಟಾಪ್ ಆಗ್ಬೋದು ಆಲ್ ಆಫ್ ಎ ಸಡನ್. ಆಕ್ಚುಲಿ ಹೇಳ, ಎಲ್ಲದಕ್ಕಿಂತ ಫಸ್ಟ್ ಕಮರ್ಷಿಯಲ್ ಸಿಲಿಂಡರ್ ಸ್ಟಾಪ್ ಆಯ್ತು, ಡಿಸ್ಟ್ರಿಬ್ಯೂಷನ್ ಸ್ಟಾಪ್ ಆಗೋಯ್ತು. ನಮಗೆ ಮನೆಗೆ ಸಿಲಿಂಡರ್ಗೆ ಏನು ತೊಂದರೆ ಇಲ್ಲ ಅಂತಾನೆ ಸರ್ಕಾರ ಹೇಳ್ತು, 70 ದಿನ ಏನು ಪ್ರಾಬ್ಲಮ್ ಇಲ್ಲ, ಸಿಲಿಂಡರ್ ಇದು ನಿಮಗೆ ಸ್ಟಾಕ್ ಇದೆ ಕೊಡ್ತೀನಿ ಅಂತ. ಆದರೂ ಜನಗಳಿಗೆ ತಲುಪ್ತಾ ಇಲ್ಲ ಮೇಡಮ್. ಇವತ್ತು ಇಬ್ಬರು ನನ್ನ ಹತ್ರ ಬಂದರು, ಮೇಡಮ್ ನಾವು ಹೋಟ್ಲಲ್ಲಿ ತಗೊಂಡು ತಿನ್ನೋದಕ್ಕೂ 1000 ರೂಪಾಯಿಗೆ ಊಟ ತಂದ್ರೂ ಸಾಕಾಗ್ತಾ ಇಲ್ಲ ನಮಗೆ ಊಟ. ಒನ್ ಟೈಮ್ಗೆ 1000 ರೂಪಾಯಿ ಅಂದರೆ ದಿನದಲ್ಲಿ 3 ಟೈಮು 3000 ರೂಪಾಯಿಗೆ ಯಾರು ಸಂಪಾದನೆ ಮಾಡ್ತಾರೆ ಇವತ್ತು? ನಾವು ಒಂದು ವಾರದಿಂದ ನಮ್ಮ ಮಗಳು ಏನೋ ಕೊಡ್ತಾಳೆ, ಬೆಳಗ್ಗೆ 1-2 ಸ್ಲೇಸ್ ಬ್ರೆಡ್ಡು, 1 ಟೀ ಕುಡ್ಕೊಂಡು ಕೂತಿದ್ದೀವಿ ನಾವು, ಟಿಫನ್ ಇಲ್ಲ. ಮಧ್ಯಾಹ್ನ ಬೆಳಿಗ್ಗೆ ಕೊಟ್ಟಿದ್ದನ್ನು ಮಧ್ಯಾಹ್ನ ತಿನ್ಕೊಂಡು ರಾತ್ರಿಗೆ ಏನೋ ಚೂರು ಪಾರು ಮಾಡ್ಕೊಳ್ಳೋಣ. ಈ ಥರ ಮನೆಗೂ ಆಗ್ತಾ ಇದೆ. ಏನಿದ್ರೆ ಏನು ತಿನ್ನಕ್ಕೆ ಮನುಷ್ಯನಿಗೆ ಅನ್ನ ಊಟ ಸಿಗ್ತಾ ಇಲ್ಲ ಅಂದರೆ ಏನು ಪ್ರಯೋಜನ? ಯಾಕೆ ಕರೋನಾ ಸಮಯದ ಹೇಳಿದ್ರು ಅವರು, ನಾವು 6 ತಿಂಗಳು ಬೇಕಾಯಿತು ನಾವು ಸುಧಾರಿಸ್ಕೊಳ್ಳೋದಕ್ಕೆ ಅಂತ. ಇವಾಗ ವರ್ಷಾನುಕಾಲ ಬೇಕಾಗುತ್ತೆ. ಧನಂಜಯ್ ಅವ್ರ ಜೊತೆ ಮಾತನಾಡ್ಬಿಡ್ತೀನಿ. ಎಸ್ ಧನಂಜಯ್ ಜಿ, ನಾನು ಬಹಳಷ್ಟು ಹೊತ್ತು ಕಾಯಿಸ್ದೆ, ಬಿಕಾಸ್ ಎಲ್ಲರ ಮಾತುಗಳನ್ನ ಕೇಳಬೇಕಾಗಿತ್ತು. ಹೋಟೆಲ್ ಉದ್ಯಮ ಸದ್ಯಕ್ಕೆ ಯಾವ ಪರಿಸ್ಥಿತಿಲಿ ಇದೆ ಅಂತ ಗೊತ್ತು. ಬಹುತೇಕ ಹೋಟೆಲ್ಗಳು ಬಂದಾಗಿದೆ, ಬಹುತೇಕ ಹೋಟೆಲ್ಗಳಲ್ಲಿ ಇದನ್ನ ಏನು ಮೆನು ಕಟ್ ಆಫ್ ಮಾಡಿದಿರಿ, ಮೆನು ಕಟ್ ಡೌನ್ ಮಾಡಿದಿರಿ. ಸೊ ಇಂಥದ್ದೆಲ್ಲ ನಡೀತಾ ಇದೆ, ಏನ್ ಹೇಳ್ತೀರಿ? ಖಂಡಿತ ಇದು ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಯುದ್ಧದ ಪರಿಣಾಮ ಇದೆಯಲ್ಲ, ಗ್ರಾಹಕರಿಗೆ ಯಾವ ಮಟ್ಟಕ್ಕೆ ಮುಕ್ತಾ ಇದೆ ಅಂತ ಹೇಳಿದ್ರೆ, ಈಗ ಪುಷ್ಪಾ ಮೇಡಮ್ ಹೇಳಿದ್ರು ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಇಲ್ಲದ ಪರಿಸ್ಥಿತಿ ಬಂದಿದೆ ಅಂತ. ಇದಕ್ಕೆ ಮುಖ್ಯ ಕಾರಣ ಬರೀ ಸಪ್ಲೈ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು ಅಂತಂದ್ರೆ ಈ ಮಧ್ಯವರ್ತಿಗಳು ಅಂತ ಇರ್ತಾರೆ. ಈ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಅಥವಾ ಯಾರು ಸರ್ಕಾರದಿಂದ ತಗೊಂಡ್ಬಂದು ಅದನ್ನ ಜನರಿಗೆ ತಲುಪಿಸೋ ಮಧ್ಯದಲ್ಲಿ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಇವತ್ತು ಒಂದು ವಿಡಿಯೋ ನೋಡ್ತಾ ಇದೆ, ಯಾರೊಬ್ಬ ಸಾಮಾಜಿಕ ಕಾರ್ಯಕರ್ತರು ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಸುಮಾರು 150-200 ಗ್ಯಾಸ್ ಸಿಲಿಂಡರ್ಗಳು ಮನೆಗೆ ಉಪಯೋಗಿಸುವಂಥದ್ದು, ಒಂದು 200 ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಒಂದು ಗೋಡನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಅವಾಗ ಗೌರ್ಮೆಂಟ್ ಆಫೀಸರ್ಸ್ ಅದನ್ನ ರೈಡ್ ಮಾಡಿದಾಗ ಯಾರೋ ಒಬ್ರು ಪ್ರಭಾವಿ ವ್ಯಕ್ತಿ ಫೋನ್ ಮಾಡ್ಬಿಟ್ಟು ಬಿಟ್ಬಿಡ್ರಿ ಅನ್ನುವಂತಹ ಹೇಳ್ಬೋದಾ? ಸಾರಿ ನನಗೆ ಗೊತ್ತಿಲ್ಲ, ನೀವು ಆ ಪ್ರಭಾವಿ ವ್ಯಕ್ತಿ ಪುಣ್ಯಾತ್ಮ ಯಾರು ಅಂತ ಅವ್ರ ಹೆಸರು ಹೇಳ್ಬೋದಾ? ಯಾರು ಅಂತ ಹೇಳೋದು ಬೇಡ, ಯಾಕಂದ್ರೆ ಲೈವ್ ಚಾನೆಲ್ ಆಗಿರೋದ್ರಿಂದ ಅದು ವಿಡಿಯೋ ಇನ್ನು ಅನಲೈಸ್ ಮಾಡ್ತಾ ಇದ್ದೇನೆ. ಈಗ ಜಸ್ಟ್ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂತದು. ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ, ತಮಗೂ ಗೊತ್ತಾಗತ್ತೆ. ಆತರ ಒಂದು ಫೋನ್ ಮಾಡಿ ಈ ಕಳ್ಳ ದಂಧೆಯನ್ನ ಮಾಡುವಂತಹವರಿಗೆ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಶುರು ಆಗ್ಬಿಟ್ಟಿದೆ. ಈ ಒಂದು ವ್ಯವಸ್ಥೆ ಏನಾದ್ರೂ ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಈಗ ನೀವು ಕೋವಿಡ್ ಅಲ್ಲಿ ನೋಡಿದ್ರಿ, ಎಷ್ಟು ಜನ ಆಫೀಸರ್ಸ್ಗಳು ಮತ್ತೆ ಎಷ್ಟು ಜನ ಮನೆಗಳಿಗೆ ರೇಷನ್ ಕಿಟ್ ಅನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಜನಸಾಮಾನ್ಯರು ಕೈ ಜೋಡಿಸಿದ್ರು. ಯಾರು ಕೂಲಿ ಕಾರ್ಮಿಕರಿದ್ದಾರೆ ಮತ್ತೆ ಯಾರು ಆಟೋ ಡ್ರೈವರ್ಸ್ ಗಳಿದ್ದಾರೆ ಅವರೆಲ್ಲರೂ ನಮ್ಮವರು ಅಂತ ಹೇಳ್ಬಿಟ್ಟು ಅವ್ರ ಮನೆಗಳಿಗೆ ಕಿಟ್ ಅನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಆದ್ರೆ ಆಸ್ಪತ್ರೆಗಳಲ್ಲಿ ಏನಾಯ್ತು, ಬೆಡ್ ಸ್ಕ್ಯಾಮ್ ಅಂತ ಆಯ್ತು. ನೀವು ನೋಡಿರ್ಬೇಕು, ಬ್ರೆಡ್ ಬ್ಲಾಕಿಂಗ್ ಸ್ಕ್ಯಾಮ್ ಅನ್ನೋದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅಂದ್ರೆ ಯಾರ ಪೇಷಂಟ್ ಅಡ್ಮಿಟ್ ಆಗೋ ಟೈಮಲ್ಲಿ ಅದರಲ್ಲೂ ಸಹ 4-5 ಲಕ್ಷ ಕಿತ್ಕೊಂಡು ಒಂದು ವ್ಯವಸ್ಥೆ ಮಾಡಿ ಬೆಡ್ಡೇ ಸಿಗ್ತಲ್ಲ ಅಂತ ವ್ಯವಸ್ಥೆ. ಸರ್ ಒಂದೇ ಮಾತಲ್ಲಿ ಹೇಳ ಸರ್, ಬಹಳ ಕಠೋರ ಅಂತ ಅನ್ಸ್ಬಹುದು ಅಥವಾ ತುಂಬಾ ಒಂಥರ ಹಾರ್ಶ್ ಅನ್ಸ್ಬಹುದು ನನ್ನ ಮಾತು, ಬಟ್ ಇಟ್ ಇಸ್ ಅ ಟ್ರೂತ್. ಹೆಣದ ಮೇಲೆ ದುಡ್ಡು ಮಾಡಿದ್ರು ಅಂತ ಹೇಳಿ ಅಷ್ಟೇ. ಖಂಡಿತ ನಮ್ಮ ಹೆಣದ ಮೇಲೆ ದುಡ್ಡು ಮಾಡಿದ್ರು ಅಂತ ಹೇಳಿ ಖಂಡಿತ. ಆಮೇಲೆ ಆ ಮೆಡಿಸಿನ್ ರೆಮಿಡಿಸಿವಿರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬಹುದು, ಅದು ಎಷ್ಟು ಡಿಮ್ಯಾಂಡ್ ಆಯ್ತು ಅಂದ್ರೆ 6,000 ರೂಪಾಯಿ ಇದ್ದಿದ್ದು ಮೆಡಿಸಿನ್ ನ 60,000ಕ್ಕೆ ಬ್ಲಾಕ್ ದಂಧೆಯಲ್ಲಿ ಮಾಡುವಂತಹ ವ್ಯವಸ್ಥೆ ಕ್ರಿಯೇಟ್ ಆಯ್ತು. ಅದೇ ಪರಿಸ್ಥಿತಿನ ಇವತ್ತು ಯುದ್ಧ ಅನ್ನುವಂತಹ ಒಂದು ಹೆಸರಿನಲ್ಲಿ ಈ ಮಧ್ಯವರ್ತಿಗಳು ಯಾರಿದ್ದಾರೆ, ಈ ಮಿಡಲ್ ಮ್ಯಾನ್ ಅಥವಾ ಬ್ರೋಕರ್ಸ್ ಯಾರಿದ್ದಾರೆ, ಅವರು ಆ ವ್ಯವಸ್ಥೆನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನ ದಯವಿಟ್ಟು ನಾನು ಅವ್ರಿಗೆಲ್ಲ ಮನವಿ ಮಾಡ್ಕೊಳೋದು, ಇದು ನಿಮ್ಮನೆ ಆಗಿರ್ಬೋದು ಅದು ಇನ್ನೊಬ್ರು ಮನೆ ಆಗಿರ್ಬೋದು, ಮನೆಯಲ್ಲಿ ಮಕ್ಕಳಿಗೆ ಅಡಿಗೆ ಆಗ್ಲಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗತ್ತೆ. ಹೋಟೆಲ್ ನಲ್ಲಿ ಅಡಿಗೆ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ಜನ ಕೆಲಸಗಾರರಿಗೆ ತೊಂದರೆ ಆಗತ್ತೆ. ಹಾಗಾಗಿ ಈ ಮಧ್ಯವರ್ತಿಗಳಲ್ಲಿ ಒಂದು ಮನವಿ ಮಾಡ್ಕೊಳೋದು, ದಯವಿಟ್ಟು ಇಂಥ ಸಮಯದಲ್ಲಿ ಭ್ರಷ್ಟಾಚಾರ ಮಾಡದಲೆ, ಈ ಸಂತೆ ದಂಧೆ ಮಾಡದಲೆ ದಯವಿಟ್ಟು ಈ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬನ್ನಿ.
ಜನರಿಗೆ ಸಹಾಯ ಮಾಡಿ ಅನ್ನೋದೊಂದು ನನ್ನ ಕಳಕಳಿಯ ಪ್ರಾರ್ಥನೆ. ಧನಂಜಯ್ ಜಿ, ನಿಮ್ಗೊಂದು ಗಾದೆ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಮಗುನು ಚಿವುಟಿ ತೊಟ್ಲುನು ತೂಗದು ಅಂತ ಹೇಳ್ತಾರೆ, ಒಂದು ಮಾತಿದೆ. ಸೊ ಹೆಂಗೆ ಅಂದ್ರೆ ಸರ್ಕಾರ ಹೇಳಿದೆ ಯಾರು ಕಾಳಸಂತೆಲ್ ಮಾರಾಟ ಮಾಡಬಾರ್ದು, ಬ್ಲಾಕ್ ಅಲ್ಲಿ ಮಾರಾಟ ಮಾಡಬಾರ್ದು, ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡಬಾರ್ದು ಅಂತ ಸರ್ಕಾರ ಹೇಳಿದೆ. ನಾವು ಕಠಿಣ ಕ್ರಮ, ಅದೊಂದು ಟ್ಯಾಗ್ ಲೈನ್ ಇದೆ ನೋಡಿ, ಕಠಿಣ ಕ್ರಮ ತಗೊಳ್ತೀವಿ. ಎಸ್, ಕಠಿಣ ಕ್ರಮ. ಐ ಡೋಂಟ್ ನೋ ಯಾವ ವೇನಲ್ಲಿ ಕಠಿಣ ಕ್ರಮ ನನಗಂತೂ ಗೊತ್ತಿಲ್ಲ. ಆದ್ರೆ ಅದನ್ನ ಹೇಳಿದೆ, ಅದನ್ನ ಮಾಡ್ತಿರೋರು ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಅವ್ರಿಗೇನು ಶಿಕ್ಷೆ ಇಲ್ವೇ? ಏನು ಶಿಕ್ಷೆ ಇಲ್ಲ, ಕಡಿವಾಣ ಇಲ್ವೇ? ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಜನರ ಹತ್ರ ನಾವು ಕಠಿಣ ಕ್ರಮ ಅನ್ನೋದು, ಅಲ್ಲಿ ಯಾವ ಕ್ರಮನೂ ಇಲ್ಲ. ಅಲ್ಲಿ ರೇಡ್ ಆಗಿ ಸಿಕ್ಕಾಕೊಂಡಿರೋ ಒಬ್ಬ ಆಫೀಸರ್, ದಕ್ಷ ಅಧಿಕಾರಿ ಅದನ್ನ ರೇಡ್ ಮಾಡಿ ಸಿಕ್ಕಾಕ್ಸ್ಕೋದಾಗ ಅದನ್ನ ಬಿಡಿಸಿ ಅಂತ ಹೇಳ್ಬಿಟ್ಟು ಒಬ್ಬ ಐ ಡೋಂಟ್ ರಿಮೆಂಬರ್ ಯಾವ ಮಟ್ಟಕ್ಕಿದೆ. ಐ ಥಿಂಕ್ ಉತ್ತರ ಕರ್ನಾಟಕದಲ್ಲೇ ಯಾವ್ದೋ ಒಂದು ಊರು, ಯಾವ ಊರು ಅಂತ ನನಗೆ ನೆನಪಾಗ್ತಾ ಇಲ್ಲ. ಅಲ್ಲಿ ಈ ತರ ಬ್ಲಾಕ್ ಅಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ಕೊಂಡು ಗೋಡೌನ್ ಅಲ್ಲಿ ಇಟ್ಕೊಂಡಿದ್ರು. ಆಹಾರ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿತ್ತು. ಅಲ್ಲಿ ಅಧಿಕಾರಿಗಳು ಕಣ್ಣು ಬಾಯಿ ಮುಚ್ಕೊಂಡು ಕೂತಿದ್ರು. ನಾನು ಹೇಳ್ತೀನಿ ಕೇಳಿ. ಐ ಥಿಂಕ್ ನಿನ್ನೆ ಇಲ್ಲ ಬೆಂಗಳೂರಿನಲ್ಲಿ ರೀಸೆಂಟ್ ಲಾಸ್ಟ್ ವೀಕ್ ಅಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಆಗಿದೆ. ನಮ್ಮ ಪೊಲೀಸ್ ಇಲಾಖೆ ಅದನ್ನ ಕಂಡಿಡಿದಿದ್ದಾರೆ. ಆಲ್ರೆಡಿ